ಗೊಂಬೆಲನ್ನು ತೋರಿಸ್ರಿ, ರೀತಾ ಮನೆ ವಿಷಯ ಏನಾಯಿತು ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ರಲ್ಲ. ನನಗಿವಾಗ ಒಂದು ಹೆಣ್ಣು ಪಾಪು ಆಗೈತೆ, ಒಂದು ಮುದ್ದಾದ ಹೆಣ್ಣು ಪಾಪು ಆಗೈತೆ. ಅವಳು ಇವಾಗ 9 ವರ್ಷದವಳು, ಚೆನ್ನಾಗಿದ್ದಾಳೆ. 9, 8, 9 ವರ್ಷದವಳು, ತುಂಬ ಮುದ್ದಾಗಿದ್ದಾಳೆ ನನ್ನ ಮಗಳು. ಇವಾಗ ರೀತಾ ಇನ್ನೂ ಪ್ರೆಗ್ನೆಂಟ್, ಅವಳು 5 ತಿಂಗಳಾಗೈತೆ. ಅವಳಿಗೂ ಸ್ವಲ್ಪ ಲೇಟ್ ಆಯಿತು ಮಕ್ಕಳಾಗೋದಕ್ಕೆ, ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಇವಾಗ ಹೆಂಗೋ ಆಗೈತಿ. ನಾವು ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಲ್ಲ ಅಲ್ಲೇ ಒಂಥರ ಬಿಡತ್ಲಾಗೆ ಅಂತ ಸುಮ್ಮನಾಗಿದ್ವಿ. ಅವಳೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಮಗೂ ನಮ್ಮ ರೀತಿಗೆ ಎಂತಾದರೂ ಆದರೂ ಒಂದು ಪಾಪು ಆದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ತುಂಬ ಆಸೆಗಿದ್ವಿ. ಅದಕ್ಕೇ ಇವಾಗ ಅವಳಿಗೆ 5 ತಿಂಗಳಾಗಿರುತ್ತೆ. ಅವಳು ಇವಾಗ ಪ್ರೆಗ್ನೆಂಟು. ನನ್ನ ತಮ್ಮನ ಹೆಂಡತಿ ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ಊರಾಗೆ ಇದ್ದಾರೆ. ನಾವೆಲ್ಲ ಇವಾಗ ನಮ್ಮ ರೀತನ ಮನೇಲೇ ಇದ್ದೀವಿ. ನಮ್ಮನ್ನೆಲ್ಲ ಕರ್ಕೊಂಬಂದು ರೀತಾ ಇಲ್ಲೇ ಇಟ್ಕೊಂಡವಳೆ. ಇಲ್ಲೇ ಇಟ್ಕೊಂಡು ಇಲ್ಲೇ ನೋಡ್ಕೊಂತೀನಿ ಅಂತ. ಯಾಕಂದರೆ ನಮ್ಮ ತಮ್ಮನ ಹೆಂಡ್ತಿದ್ದು ತುಂಬ ಜಗಳ ಆಗಿತ್ತು. ಅವರಿಬ್ರು ಹೆಂಗೆ ಅಂದರೆ, ಅವಳು ವಿಜಿ ಕಳಿಸಿದ್ಲಲ್ಲ, ಅವಳು ಮೀನಾ, ಅವಳು ಒಳ್ಳೆಯವಳಲ್ಲ ಅವಳು. ನಳಿನ ಅಂತಲೂ ಕರೀತಾರೆ, ಅವಳು ಮೀನಾ ಅಂತಲೂ ಕರೀತಾರೆ. ಅವಳು ಇಟ್ಟಿರೋದು ನಮಗೆ ಹೆಸರು ಬದಲಾಯಿಸ್ಕೊಂಡು ಬಂದಿದ್ಲು ನಳಿನ ಅಂತ. ಅವಳ ಹೆಸರು ಮೀನಾ. ಆ ವಿಜಿ ಕಳಿಸಿರೋದು ಅವಳು ಒಳ್ಳೆಯವಳಲ್ಲ ಅವಳು. ಇನ್ನೂ ಅಲ್ಲೇ ಇದ್ದಾಳೆ ನಮ್ಮೂರಲ್ಲೇನೆ. ನಮ್ಮನ್ನೆಲ್ಲನ ಸುಮ್ಮನೆ ಜಗಳ ಮಾಡೋಳು. ಅದಕ್ಕೆ ಅವಳು ಸವಾಸನೆ ಬೇಡ ಅಂತ ಹೇಳಿ ನಮ್ಮ ರೀತಾ ಬರ್ರಿ ಇಲ್ಲೇ ಇರಿರಂತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ಲು. ಆವಾಗಲೇ ಆಲೇ ಒಂದು 5 ವರ್ಷದ ಮೇಲೆ ಆಯಿತು ನಾವು ಇಲ್ಲಿಗೆ ಬಂದು. ನಾವು ಹೆಂಗೆ ಭಾಗ ಮಾಡ್ಕೊಂಡ್ವಿ ಅಂದರೆ, ನಾವು ಹೆಣ್ಮಕ್ಳೆಲ್ಲ ಭಾಗ ತೊಗೊಂಡ್ವಿ. ಅದಕ್ಕೇ ಭಾಗ ತೊಗೊಂಡ್ಮೇಲೆ ನೀವು ಹೋಗಿ ಅವ್ರ ಹತ್ರನೇ ಇರ್ರಿ, ಹೆಣ್ಮಕ್ಳ ಹತ್ರ ಇಲ್ಲಿ ಯಾಕಿದ್ದೀರಾ ನೀವು ಅಂತ ಹೇಳಿ ನಮ್ಮ ತಮ್ಮ ಸಖತ್ತು ಜೋರು ಮಾಡಿಬಿಟ್ಟ. ಹೆಂಡ್ತಿ ಮಾತು ಕೇಳಿ, ನೀವು ಹೆಣ್ಮಕ್ಳಿಗೂ ಭಾಗ ಕೊಡ್ತೀರಾ ಅಂದಮೇಲೆ ಅವ್ರ ಹತ್ರನೇ ಇರಬೇಕು. ಮಗನಿಗೆ ಕೊಟ್ಟರೆ ಎಲ್ಲನ ನೀವು ನಮ್ಮ ಹತ್ರ ಇರಬೇಕು, ಅವ್ರಿಗೂ ಕೊಟ್ಟರೆ ಅವ್ರ ಹತ್ರನೇ ಹೋಗಿರ್ರಿ ಅಂತ ಹೇಳಿ ಜೋರು ಮಾಡಿಬಿಟ್ಟ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮನ ನಾವು ನೋಡ್ಕೊಂಬ್ಲೇಬೇಕು. ಅವ್ರು ಇವತ್ತು ತುಂಬ ಕಷ್ಟ ಬಿದ್ದವ್ರೆ ಇಬ್ರು. ನಮ್ಮಮ್ಮ ಕಷ್ಟ ಬಿದ್ದಿದ್ದಾರೆ ಅಂತ ಅಷ್ಟೊಂದು ಹೇಳೋಕ್ಕಾಗಲ್ಲ, ನಮ್ಮಪ್ಪ ತುಂಬ ಕಷ್ಟ ಬಿದ್ದೈತೆ. ಅದಕ್ಕೇ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಸುಮ್ಮನೆ ಯಾಕೆ ಜಗಳ, ಅವ್ರಿಗೂ ಪಾಪ ತುಂಬ ಬೇಜಾರು ಅಂತ ಹೇಳಿ ನಾವೆಲ್ಲ ಭಾಗ ತೊಗೊಂಡು ಎಷ್ಟೆಷ್ಟು ಕುರಿ ಬರ್ತೇವೆ ಅದನ್ನೆಲ್ಲ ಸಮನಾಗಿ ಹಂಚ್ಕೊಂಡು, ನಾನು ನಮ್ಮ ಅಕ್ಕನಿಗೊಂದು ಭಾಗ, ನಮ್ಮ ಅಪ್ಪ ನಮ್ಮಮ್ಮನಿಗೊಂದು ಭಾಗ, ಅವನಿಗೊಂದು ಭಾಗ, 4 ಭಾಗ ಮಾಡಿದ್ವಿ. 4 ಭಾಗ ಮಾಡಿ ಹಂಚ್ಕೊಂಡು ಬಂದ್ವಿ. ಅವನಿಗೆ ಕೊಟ್ಟಿದ್ವಿ. ಅವನ್ನೆಲ್ಲ ಮಾರ್ಕೊಂಡು ಅಲ್ಲೇ ಇದ್ದಾನೆ ಆ ಮನೆಯಲ್ಲೇನೆ. ಆ ಮನೆಯಿಂದ ನಮ್ಮ ಅಮ್ಮನ ಹೆಸರಿಗೆ ಐತೆ. ಮನೆ ಹೆಸರಿಗೆ ಮಾಡಿಸು ಅಂತ ಹೇಳಿ ಜೋರು ಮಾಡ್ತಾ ಇದ್ದಾನೆ. ಮನೆ ಮಾತ್ರ ಅವನಿಗೆ ಬಿಟ್ಟು ಬಂದಿದ್ದೀವಿ. ಕುರಿ ಮಾತ್ರ 4 ಭಾಗ ಮಾಡಿದ್ದೀವಿ. ಇವಾಗ ನಮ್ಮ ಅಪ್ಪ ಇಲ್ಲೇ ಕುರಿ ಕಾತ್ಕೊಂಡು ನಾವು ಇವಾಗ ರೀತಕ್ಕನ ಮನೆಯಲ್ಲೇ ಇದ್ದೀವಿ ಎಲ್ಲರೂ. ಅಷ್ಟೇ, ಮನೆಯೆಲ್ಲ ಅವನಿಗೆ ಬಿಟ್ಟು ಅವನಿಗೆ ಮಾರೋದಕ್ಕೂ ಆಗಲ್ಲ ಮನೇನ. ಯೋಷಿತಾ ಅಂತ ನನ್ನ ಮಗಳ ಹೆಸರು. ನಾವೆಲ್ಲನ ಅವಳನ್ನ ಪುಟ್ಟಲ ಅಂತ ಕರಿತೀವಿ, ಪ್ರೀತಿಯಿಂದ ಪುಟ್ಟಲ ಅಂತ ಕರಿತೀವಿ. ಚಾಕ್ಲೇಟ್ ತಂದಿಲ್ಲ ಚಿಕ್ಕಿ, ನೀನು ತರ್ತೀನಿ ಅಂತ ಹೇಳಿದ್ದೆ ತಾನೇ, ಬರ್ಬೇಕಾದ್ರೆ ತರ್ತೀನಿ ಅಂತ. ಅಯ್ಯೋ ತರೋಣ ಅನ್ಕಂಡೆ ಪುಟ್ಟಲ್ಲ, ಅದೇ ಮರ್ತು ಬಂದೆ. ಆಸ್ಪತ್ರೆ ಹತ್ತವೆ ಜನ ಇದ್ರ, ಅದಕ್ಕೆ ಮರ್ತ ಅದೇ ಬಂದೆ ಕಣಪ್ಪ. ಅಯ್ಯೋ ಚಿಕ್ಕಿ ಚಾಕ್ಲೇಟ್ ತತ್ತಾಳೆ ಅಂತ ಏನು ಅಯ್ಯೋ ಬೇಡಮ್ಮ. ಅಮ್ಮಣಿ ಅಂತೂ ಅಯ್ಯೋ ಚಾಕ್ಲೇಟು ಅಂತೈತಿ. ಆಗ ನನ್ನ ಮಗಳನ್ನ ನಮ್ಮಮ್ಮನೇ ನೋಡ್ಕೊಂಡಿರುತ್ತೆ. ನಾನು ನನ್ನ ಗಂಡ ನಮ್ಮಪ್ಪಯ್ಯ ಮೂವರೂ ಹೋಗ್ತೀವಿ. ಎಲ್ಲ ಇವಾಗ ಒಂದು 150 ಕುರಿ ಇದ್ದಾವೆ. ನಮ್ಮ ರೀತಾನು ನಾವು ಅವಳವು ಎಲ್ಲ ಕಾತ್ಕೊಂಡು, ಅವಳೇನು ನಮ್ಮ ಆದಾಯ ಏನು ಇಸ್ಕೊಂಬಲ್ಲ. ಅವಳ ಮನೇಲಿ ಇದ್ದೀವಿ ಅಷ್ಟೇ ನಾವು. ಅವಳು ನಮ್ದು ಆದಾಯ ₹1 ಇಸ್ಕೊಂಬಲ್ಲ ಕುರಿದು. ಅವಳು ಕುರಿನೂ ನಮ್ದ್ರಕ್ಕೆ ಬಿಟ್ಟವಳೆ. ಅದಕ್ಕೆ ನಾನು ನನ್ನ ಗಂಡ ನಮ್ಮ ಅಪ್ಪಯ್ಯ ಮೂವರು 150 ಕುರಿ ಇದ್ದಾವೆ, ಕಾತ್ಕೊಂಬರ್ತೀವಿ. ಅವನೇನನ್ನ ಫೋನ್ ಮಾಡಿದ್ರೆ ನೀನು ಫೋನ್ ಎತ್ತಕ್ಕೆ ಹೋಗ್ಬೇಡ, ನೀನು ಸುಮ್ಮನಿರು. ಅಯ್ಯೋ ಎದ್ದಾಗ ಮಾಡಿದ್ದ ಯಪ್ಪ, ಮನೆ ನನ್ನ ಹೆಸ್ರಿಗೆ ಮಾಡಿಸು ನೀನು. ನಮ್ಮ ಮನೆ ಕಟ್ಕೋಬೇಕು ಅಂದ, ಕಟ್ಕೊಳಪ್ಪ ನೀನು. ಕಟ್ಕೊಂಬಂದು ಯಾರು ಬೇಡ ಅಂದಿಲ್ಲ ನಾನು. ಎಲ್ಲನ ಕುರಿ ಪರಿ ಎಲ್ಲ ಮಾರ್ಕೊಂಡು ತಿಂದವ್ರಿ, ಇನ್ಯಾತಿಲ್ಲ ಮನೇನು ಮಾರೋಣ ಅಂತ. ನಾವೆಲ್ಲ ಬಿಟ್ಟು ಬಂದಿಟ್ಟು ಕಾಶಿ ಆತ್ ಕಣಪ್ಪ. ಅವ್ರಿಗೂ ಏನೋ ಗೊತ್ತಾಯ್ತು, ಕಷ್ಟ ಅಂದ್ರೇನು ಸುಖ ಅಂದ್ರೇನು ಎಲ್ಲ ತಂದು ಮಾಡ್ಕೊಂಡು ತಿಂಬೋದು ಎಲ್ಲ ಗೊತ್ತಾಗೈತಿ ಇಬ್ರೊಳಗೂ. ಅವ್ರ ಅಕ್ಕ ತಂಗಿಯರೆಲ್ಲ ಬಂದು ಅವ್ರ ಅಮ್ಮೆಯರು ಎಲ್ಲರೂ ನೋಡಿದಾಗ ಇವನಿಗೆ ಗೊತ್ತಾಗುತ್ತೆ. ಅವಳೊಬ್ಬಳು ಅವ್ರ ತಂಗಿ ಇಲ್ಲೇ ಬಂದು ಸೇರ್ಕೊಂಡಿದ್ಲಂತ ಅವಳು. ಅವಳು ಎಲ್ಲನ ಇಲ್ಲೇ ಇಕ್ಕೊಂಡು ಕರ್ಕೊಂಬಂದು ಇಲ್ಲೇ ಇಕ್ಕೊಂಡಿದ್ಲಂತೆ. ಫೋನ್ ಮಾಡಿದೀನಿ, ಫೋನ್ ಎತ್ತಕ್ಕೆ ಹೋಗ್ಬೇಡ ಅಂದ ನೀನು ಸುಮ್ಮನೆ. ಗೊಂಬೆಲ್ಲನೂ ಎತ್ತಲ್ಲ, ನಾವು ರೀತಾನು ಎತ್ತಲ್ಲ. ಅವ್ನು ಫೋನ್ ಮಾಡಿರಿ, ನಾನು ಎತ್ತಕ್ಕೆ ಹೋಗಿಲ್ಲ. ಸುಮ್ಮನಿರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಡಮ್ಮ, ನೀವು ಉಂಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಕೊಳ್ರಿ ಅಷ್ಟೇ. ನೀವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಚೆನ್ನಾಗಿದ್ರೆ ಅತ್ಲಾಗೆ ನಿಮ್ಮದೇ ಸುಮ್ಮನೆ ಚೆನ್ನಾಗಿರ್ತೀರ. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೋಬೇಡ್ರಿ. ನೀವು ಇರೋ ಟೈಮ್ ಸರಿಯಾಗಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ಕೊಂಡು ನೋಡ್ರಿ. ನಿಮ್ಗೆ ಏನು ಬೇಕಾದ್ರೂ ತಂದು ಕೊಡ್ತೀನಿ. ನೀವು ಉಂಡ್ಕೊಂಡು ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ನನ್ನ ಮಕ್ಳನ್ನ ಕಟ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವು. ಕಣಮ್ಮ, ನಾವು ಅದ್ನೇನಿ ಇಲ್ಲಿ ಬಂದಾಗಿಂದ ಹೆಂಗೆ ನಿಮ್ದಾಗ ಇದೀವಲ್ಲ, ದಿನ ಜಗಳ ತಪ್ಪಿದ್ದಲ್ಲ ಅವಳು. ಅಯ್ಯಪ್ಪ ಎಂತಳಪ್ಪ, ಥೂ. ಅವಳು ಒಂದೇ ಥರ. ಇವಳು ಓದ್ಲು, ಅವಳು ಇನ್ನೂ ಇದ್ದಾಳೆ. ಅವಳಿಗೂ ಸಂಬಂಧ ಅಂದಮೇಲೆ ಇಬ್ಬರಳು ಒಂದೇ ಥರನೇ ಮತ್ತೆ. ಬೇರೆ ಬೇರೆ ಆಗೋಕ್ಕಾಗಲ್ಲ.
ಅಯ್ಯೋ ಇವಳು ಆಡಿದ್ಲು, ಆಡಿ 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 ಇವಳು ಓದ್ಲು. ಅವಳು ಒಂದಲ್ಲ ಒಂದಿನ ಹೋಗ್ತಾಳೆ ಸುಮ್ಕಿರು. ಮ್ಯಾರ್ದವ್ರು ಯಾರೂ ಇವಳು ಅಲ್ಲ. ಒಬ್ರಿಗೆ ಕೇಡು ಬಯಸ್ತಾರೋ, ಒಬ್ರಿಗೆ ಅನ್ಯಾಯ ಮಾಡಿದಾರು. ನಿಮ್ಮ ಮನ್ಸು ಎಷ್ಟು ನೋಯ್ಸ್ಯಾರ, ಅವನೇನು ಉದ್ಧಾರ ಆಗ್ತಾನೆ? ತಂದೆ ತಾಯಿ ಮನ್ಸು ನೋಯಿಸ್ತಾನು, ಅವನು ಏನು ಮಾಡಿದ್ರು ಉದ್ಧಾರ ಆಗಲ್ಲ, ಸುಮ್ಕಿರಪ್ಪ. ಉದ್ಧಾರ ಆಗಲ್ಲ ಬಿಡು. ನಾವು ಇವತ್ತು ನೊಂದ್ಕೊಂಡಿದ್ದೀವಿ ಒಬ್ಬ ಮಗ ಅಂತೇಳಿ. ಎಂಥ ಸೆನಕ್ಕೆ ನಾವಂತೂ ಬೋಲ್ ಆಸೆಗಿದ್ವಿ. ಒಬ್ಬ ಮಗ ನಮ್ಮನ್ನು ಹೇಳಕ್ಕೆ ನೋಡ್ಕೊಂತಾನೆ ಅಂತ ಹೇಳಿ ಅವಳು ಮಾತು ಕೇಳಿ ಅಲ್ಲೇ ಉಳ್ಕೊಂಡವ್ನು ಇರ್ಲಿ ಬಿಡು. ಸುಮ್ಕಿರು, ಅವ್ನಿಗೆ ಗೊತ್ತಾಗುತ್ತೆ. ಅವ್ನು ಒಂದಲ್ಲ ಒಂದಿವ್ಸ ಬಂದೇ ಬೈತಾನೆ. ಸುಮ್ಕಿರು, ನಮ್ಮನ್ನು ಕರ್ಕೊಂಡು ಆಯ್ತು ಅಪ್ಪ ಯಪ್ಪ ಬರ್ರಿ ಅಂತ. ನಮ್ಮ ಬೆಲೆ ಏನಂತ ಗೊತ್ತಾಗುತ್ತೆ. ನಮ್ಮನ್ನೆಲ್ಲ ಕಳ್ಕೊಂಡವ್ನಿ ಅಂದರೆ ಅವನ ಅಪ್ಪ ಅಮ್ಮ ಇನ್ನೂ ಅಕ್ಕ ತಂಗಿಯನ್ನೆಲ್ಲ ಕಳ್ಕೊಂಡು ಎಂಟಿ ಮಾತು ಕೇಳ್ಕೊಂಡು ಅಲ್ಲ ಇದ್ದಾನೆ ಅಂದಮೇಲೆ ಒಂದಲ್ಲ ಒಂದಿನ ಅವ್ನಿಗೂ ಗೊತ್ತಾಗುತ್ತೆ ಎಲ್ಲರ ಬೆಲೆ ಏನು ಅಂತ. ಸದ್ರ ತಕ್ಕಂತಾರೆ ಅವ್ನು ಹೆಂಗೆ ಬೇಕಂಗೆ ಇಟ್ಟಾಡಿಸ್ತಾಳೆ ನೋಡವಳು. ಆಡಿಸ್ತಾಳೆ. ಅಯ್ಯಪ್ಪ ಸುಮಾರದಳಲ್ಲ ಅವಳು. ಸುಮ್ಕಿರು. ಅವನು ಎಂಟಿ ಮತ್ತೆ ಕೇಳಿದ್ಕೆ ಅವನಿಗೂ ನನಗೇನಾತಪ್ಪ ಅಂಬೋದು ಅವನಿಗೂ ಗೊತ್ತಾಗ್ಬೇಕು ಕಣಮ್ಮ. ಅವನಿಗೂ ಗೊತ್ತಾಗುತ್ತೆ. ಸುಮ್ಕಿರು. ಚಿಕ್ಕಿ ನನಗೆ ಆಟ ಸಾಮಾನು ತಂದು ಕೊಡು. ತಗೊಂಬತ್ತೀನಿ ಸುಮ್ಕಿರಪ್ಪ. ಹೋಗಿ ಆಟಾಡೋಗು, ಹೋಗಿ ಆಟಾಡೋಗಪ್ಪ. ನಾನು ಹೋಗಿ ಒಂದಿಟ್ಟು ಸೊಪ್ಪನ್ನು ತಗೊಬತ್ತೀನಿ. ಹೋಗಿ ಕುರಿಮರಿಗೆ ಒಂದಿಟ್ಟು ಸೈಡ್ ಸೊಪ್ಪು ತಗೊಬತ್ತೀನಿ. ಸರಿ ಕಣಪ್ಪ, ಹೋಗಿ ಬರೋಗ ಹೋಗು. ಆಮೇಲೆ ನಮ್ಮ ಕುರಿ ಎಟ್ಟೆಗೊತ್ತು ಕಸ ಹೊಡೆದಾಕೋತೆ. ಹೋಗೋಣ, ಹೋಗಿ ಜಲ್ ಟೈಮ್ ಆಗುತ್ತೆ ಕುರಿ ಬಿಡ್ಕೊಂಡು ಹೋಗೋಣ ಮೇಯ್ಸ್ಕೊಂಬರೋಣ. ನಾನು ಇಲ್ಲಿ ಸ್ವಲ್ಪ ಜಮೀನು ತಗೊಂಡಿದ್ನ, ಅದಕ್ಕೇ ಇವಾಗ ನಮ್ಮ ದೊಡ್ಡಪ್ಪರದು ಅವ್ರದ್ದೆಲ್ಲ ಐತೆ. ನಮ್ಮ ವರ್ಷ ಅಣ್ಣಾರ್ದು ಎಲ್ಲರದು ಐತಲ್ಲ, ನಮ್ಮ ವರ್ಷ ಅಣ್ಣಾರ್ದು ಜಮೀನೆಲ್ಲನ. ಅದಕ್ಕೆ ನಮ್ಮ ಮಾವರು ಬೇರೆಯೇ ಅವರು ತೋಟ ನೋಡ್ಕೊತಾ ಇದ್ದಾರಲ್ಲ, ಅಲ್ಲೂ ಸ್ವಲ್ಪ ಜಮೀನಲ್ಲಿ ಹುಲ್ಲು ಅದು ಎಲ್ಲ ಇರುತ್ತೆ. ಅವರು ಎಲ್ಲ ನಮ್ಮ ಮಾವರು ಹೆಂಗೆ ಚೆನ್ನಾಗಿದ್ದಾರೆ, ಅಲ್ಲೇ ಯಾವುದೋ ಒಂದು ತೋಟ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಎಲ್ಲ ನಿಮ್ಮದೇಗೆ. ನಮ್ಮ ಮಾವನು ಹೇಳ್ತು, ನಿಮ್ಮಪ್ಪ ನಿಮ್ಮಮ್ಮ ಇಲ್ಲಿಗೆ ಬಂದ್ರು ಕುರಿಯಾಗೆಲ್ಲ ಇಲ್ಲಿ ಮೇವೈತಪ್ಪ ಕುರಿಗೆ ಅಂತೇಳಿ. ನಮ್ಮ ಹೊಲ್ದಾಗೆಲ್ಲ ಮೇವು ಇರಲಿಲ್ಲ ಅಲ್ಲಿ ಊರಾಗ, ನಮ್ಮೂರಲ್ಲಿ. ಅದಕ್ಕೇ ಇಲ್ಲಿಗೆ ಬಂದವ್ರಿ. ನನ್ನ ತಮ್ಮನೆಲ್ಲ ಬಿಸಾಕಿ ಯಾಕೆ ಅವಳು ಕ್ಯಾತೆವಳು ಅಂತ ಹೇಳಿ ಸುಮ್ಮನೆ ನೆಮ್ಮದಿರಲ್ಲ ಅಂತ ಅದಕ್ಕೆ ನಾನೇ ನಮ್ಮಪ್ಪ ನಮ್ಮಮ್ಮ ಇಬ್ಬರನ್ನು ಇಲ್ಲಿಗೆ ಕರ್ಕೊಂಬಂದೆ. ಅಲ್ಲಮ್ಮ ಏನು ಹೇಳಿರಿ? ಡಾಕ್ಟ್ರ್ ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು. 5 ತಿಂಗಳು ಸ್ಕ್ಯಾನಿಂಗ್ ಮಾಡಿದ್ರಲ್ಲ, ಎಲ್ಲ ಚೆನ್ನಾಗೈತೆ, ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ತಿರ್ಗೊಂದು 7-8 ತಿಂಗಳಿಗೆ ಇನ್ನೊಂದು ಸತಿ ಸ್ಕ್ಯಾನಿಂಗ್ ಮಾಡಿಸೋದು, ತಿರ್ಗಾ ಆಮೇಲೆ 9 ತಿಂಗಳಿಗೆ ಬಿದ್ದ ಒಂದು ಸತಿ ಸ್ಕ್ಯಾನಿಂಗ್ ಮಾಡಿಸೋದು. ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು. ಹೆಂಗ ಬಿಡ ಮತ್ತು ಯಾವುದೋ ಒಟ್ಟಿನಲ್ಲಿ ಸುಖವಾಗಾದ್ರೆ ಸಾಕತ್ತ. ಫಸ್ಟು ಗಂಡು ಹುಡುಗಾದ್ರೆ ಸಾಕು. ಬೇಡ ಕಣಮ್ಮ, ನನಗೆ ಗಂಡು ಮಕ್ಳು ಸವಾಸನೆ ಬೇಡ, ನನಗೆ ಹೆಣ್ಣು ಪಾಪು ಆದರೆ ಸಾಕಪ್ಪ. ಬಿಡು, ನಮ್ಮ ಅಮ್ಮ ಎಣ್ಣೆ ಐತಲ್ಲ. ನಮ್ಮ ಪುಟಾಲ ಐತಿ, ಇದೇ ಒಂದು ಪುಟಾಲ ಐತೆ, ಹಂಗೇನೆ ಇದೇ ಪುಟಾಲ ಸಾಕು. ಒಂದು ಗಂಡು ಪಾಪ ಆದರೆ ಸಾಕು. ಬೇಡ ಸುಮ್ಕಿರಮ್ಮ. ಎಣ್ಣೆ ಆಗ್ಲ ನಮ್ಮ ರೀತಿಗೂ ಸಾಕು. ಇವಾಗ ನೀವು ಬದೇ ಸಾಕಮ್ಮ. ಅಪ್ಪಯ್ಯಮ್ಮಯ್ಯ ಇವಾಗ ಹೆಣ್ಮಕ್ಳು ತಗೆ ಕಳಿಸಿ ಅವನು ಅಪ್ಪಯ್ಯಮ್ಮ ಇನ್ನ ಅಂದಮೇಲೆ ಯಾತಕ್ಕೆ ಗಂಡು ಮಕ್ಳು ಒಬ್ಬೊಬ್ರು ಇಂಥವ್ರು ಇದ್ರೆ ಏನು ಪ್ರಯೋಜನ? ಇಂಥವ್ರು ಇದ್ರಿ ಒಬ್ಬೊಬ್ರು ಇದ್ರೆ ಯಾರೂ ಹಿಂಗೆ ನೋಡ್ಕೊಂಬಲ್ಲ. ನೋಡು, ನಿನ್ಗೆ ಒಬ್ಬಿದ್ರು ಇವತ್ತು ನೋಡ್ಕೊಂಬಲ್ವಲ್ಲ, ನಾವೇ ನೋಡ್ಕೊಂತೀವಿ. ಮತ್ತು ಇದಕ್ಕೆ ಮತ್ತೆ ಇವತ್ತು ಹೆಣ್ಮಕ್ಳು ಆಗೋದಕ್ಕೆ ನೋಡ್ತಾರೆ. ಇವತ್ತು ನೋಡು, ಚೈತ್ರಕ್ಕರ ಮನೆಗೆ ಋತು ಎಷ್ಟು ಕೆಲಸ ಮಾಡ್ತಾಳೆ ಮನೆಯಗಳದು. ಆದರೆ ಅವೆರಡು ಗಂಡುಗಳು ಏನು ಜಗಳ ಆಡ್ತಾವಪ್ಪ, ಎರಡೂ ಗುದ್ದಾಡ್ತಾವೆ ಎರಡೂ. ಒಂದೇ ಸೇರಲ್ಲ, ಅವಳಿ ಜವಳಿ ಎಲ್ಲ. ಯಪ್ಪ ಭಾಳ ತೀಡ್ಕೆ, ಒಂಥರ ಸ್ವಲ್ಪ ಅದು ಎಡ್ಡಮ್ ಸೊಡ್ಡಮ್ಮು, ಸ್ವಲ್ಪ ನಯಸ್ ಅನ್ನೋದೇ ಇಲ್ಲ ಅವು, ಏನಿಲ್ಲ. ಒಂಥರ ಹಿಂಗೆಂಗೋನೋ ಒಡ್ಡಾಟ ಆಡ್ತವೆ. ಹಂಗೆ ಒಂದಿರ್ಬೇಕು ಅಂತ ಹೇಳ್ತಾರಲ್ಲ ನಮ್ಮ ಗಂಡು ಹುಡ್ಗ. ಎಂತನ ಇವಾಗ ನಮ್ಮ ಹುಡುಗಿರಕ್ಕೆ ಇವಟ ಒಂದಿಟ್ಟು ನಮ್ಮ ಮನೆ ಹೆಸರು ಹೇಳ್ತಾನೆ. ಹೆಣ್ಣು ಮಕ್ಳು ಅಲ್ಲೇನೇ ಅವ್ರ ಮನೆಯದ ಅವ್ರಿಗೆ ನಮ್ಮಂಗೆ ಯಾಂತದ ಬಿಡತ್ತೆ. ದೇವ್ರು ಕೊಟ್ಟರೆ ದಿಸ್ತೇನಿಲ್ಲ ಅಂದಿದ್ಕು. ನಾನು ಇವಾಗ 5 ತಿಂಗಳು ಪ್ರೆಗ್ನೆಂಟು. ಅದಕ್ಕೇ ನಮ್ಮ ಅಮ್ಮಯ್ಯ ಗಂಡು ಹುಡ್ಗ ಆಗಲಿ ಅಂತೈತೆ. ಗಂಡು ಮಕ್ಳು ಏನಕ್ಕೆ ಹೆಂಗೋ ಯಾವುದೋ ಪರಮಾತ್ಮ ಕೊಟ್ಟಿದ್ದ ಆರೋಗ್ಯವಾಗಾದ್ರೆ ಸಾಕು. ಎಷ್ಟು ದಿವಸ ಇಲ್ಲ ಅಂದಿದ್ಕೂ ಆದರೆ ಸಾಕು. 12 ವರ್ಷ ಆಯಿತು. 12 ವರ್ಷ ಆದಮೇಲೆ ಆಯ್ತು ಅನಿಸುತ್ತೆ ನನ್ನ ಮದುವೆ ಆಗಿ. ಇವಾಗ ಆಗ್ತೈತೆ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡ್ಮೇಲೆ ಇವಾಗ ಆಗ್ತಾಯಿತ್ತು. ಏನು ಮಾಡೋದು, ಸ್ವಲ್ಪ ಲೇಟ್ ಆಯಿತು. ನಾನು ಹಿಂಗೂ ನಮ್ಮ ತಂಗಿ ನಮ್ಮ ಅಕ್ಕನ ಮಗಳಿದ್ಲಲ್ಲ, ಇವಳು ಯೋಷಿತಾ ಅಂತೇಳಿ ನಾವೆಲ್ಲ ಪುಟ್ಟಲ್ಲ ಅಂತ ಕರಿತೀವಿ ಪ್ರೀತಿಯಿಂದನ. ಅದಕ್ಕೆ ಇವಳನ್ನೇ ಆಟ ಆಡಿಸ್ಕೊಂಡು ಚೆನ್ನಾಗಿದೆ, ಮಕ್ಕಳಿಲ್ಲ ಅನ್ನೋದೇನು ನನಗೇನು ತಲೆಗೆ ಬಂದಿಲ್ಲ. ಇವಳನ್ನೇ ಚೆನ್ನಾಗಿ ನೋಡ್ಕೊಂಡು ಇವಳು ನನ್ನ ಮಗಳಂತಲೇ ನೋಡ್ಕೊತಾ ಇದ್ದೆ. ಅದಕ್ಕೇನತ್ಲಾಗೆ ನನಗೂ ಹೆಣ್ಣು ಪಾಪ ಆದರೆ ವಾಸೆ ಅನ್ನಿಸ್ತೈತಿ. ನಮ್ಮ ಅಮ್ಮನ ಇವತ್ತು ನನ್ನ ತಮ್ಮ ಇಂಟಿ ಮಾತು ಕೇಳಿ ನಮ್ಮ ಅಪ್ಪ ನಮ್ಮ ಅಮ್ಮನಿಬ್ರು ನೀವೇ ಕರ್ಕೊಂಡು ಹೋಗ್ರಿ ಭಾಗ ತಗೊಂಡ್ಮೇಲೆ ಹೆಣ್ಮಕ್ಳು ಅಂತ ಹೇಳಿ ಜೋರು ಮಾಡ್ದೆ. ಅದಕ್ಕೆ ನಾವೇ ಕರ್ಕೊಂಡು ಬಂದ್ವಿ. ಸಾಕ ಯೋಗ್ಯತೆ ಇಲ್ಲ ತಂದೆ ತಾಯಿನ ನಿನಗೆ ಅಂತ ಹೇಳಿ ನಾವೇ ಕರ್ಕೊಂಬಂದು ಇವತ್ತು ನಮ್ಮ ಮನೆಗೆ ಇದ್ದೀವಿ. ಇಲ್ಲಿ ನನ್ನ ಕುರಿ ನನ್ನ ಭಾಗಕ್ಕೆ ಬಂದವೆಲ್ಲ ಅವ್ರಿಗೆ ಬಿಟ್ಟಿದ್ದೀನಿ. ನಮ್ಮ ಗೊಂಬೆಲ್ಗೂ ನಮ್ಮ ಅಪ್ಪ ಇರ್ಗೂ ಇವರೇ ಎಲ್ಲ ಚೆನ್ನಾಗಿ 4 ಭಾಗ ಮಾಡಿದ್ವಿ. ನಮ್ಮ ಗೊಂಬೆಲಿಗೊಂದು ಭಾಗ, ನಮ್ಮ ಅಪ್ಪಗೊಂದು ಭಾಗ, ನನ್ನ ತಮ್ಮನಿಗೊಂದು ಭಾಗ, ನನಗೊಂದು ಭಾಗ. ಇಬ್ಬರಳು ಹೆಣ್ಮಕ್ಳಿಗೂ, ನನ್ನ ತಮ್ಮನಿಗೂ ಅಪ್ಪಯ್ಯಮ್ಮನಿಗೂ ಜೀವನಾಂಶಕ್ಕೂ ಬೇಕಲ್ಲ. 4 ಭಾಗ ಮಾಡಿದ್ವಿ ಕುರಿಯಾಗೆ. 120 ಕುರಿ ಇದ್ವು. ಅದ್ರಂಗೆ 4 ಭಾಗ ಮಾಡಿ ಎಲ್ಲ ಹಂಚ್ಕೊಂಡು ಬಂದ್ವಿ. ಅದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಜೋರು ಮಾಡ್ದೆ. ಸಾಕಕ್ಕ ಯೋಗ್ಯತೆ ಇಲ್ದವ್ರು ಅಂತ ಕರ್ಕೊಂಬಂದಿದ್ದೀವಿ. ಅಲ್ಲಿ ಇವಾಗ ಮನೆ ನಮ್ಮ ಅಮ್ಮನ ಹೆಸರಿಗೆ ಐತೆ, ಅದನ್ನು ಮಾರೋಕಾಲೇನೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಾವು ಬಿಟ್ಕೊಡೋದಿಲ್ಲ.
ಅಷ್ಟೇ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.